ರಾಜ್ಯದ ಮುಂದಿನ 5 ದಿನಗಳ ಹವಾಮಾನದ ಬದಲಾವಣೆಗಳು ಯಾವ ರೀತಿಯಾಗಿರುತ್ತೆ, ನವೆಂಬರ್ 5ನೇ ತಾರೀಕಿನಿಂದ ನವೆಂಬರ್ 9ನೇ ತಾರೀಕಿನವರೆಗೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಹಿಂಗಾರಿನ ಮಳೆ ಬೀಳುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರಿದ್ದಾರೆ. ಅವರನ್ನು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಇನ್ನು 5 ದಿನಗಳಲ್ಲಿ ಹವಾಮಾನ ಬದಲಾವಣೆ ಅಥವಾ ವೈಪರೀತ್ಯ, ಹಿಂಗಾರು ಮಳೆಯ ಪ್ರಮಾಣ ಯಾವ ರೀತಿಯಾಗಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ, ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ 5ರಿಂದ ನವೆಂಬರ್ 9ರವರೆಗೆ ಹಲವು ಕಡೆ ಮಳೆಯಾಗುವ ಸಾಧ್ಯತೆ ಐತಿ. ಹಲವು ಕಡೆ ಅಂದರೆ 26ರಿಂದ 50% ಪ್ರದೇಶಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳಿವೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಅಂದರೆ 25%ಕ್ಕಿಂತ ಕಡಿಮೆ ಪ್ರದೇಶದಲ್ಲಿ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ 5ರಿಂದ ನವೆಂಬರ್ 9ರವರೆಗೆ ಮಳೆಯಾಗುವ ಸಾಧ್ಯತೆ ಐತಿ. ಕರಾವಳಿ ಜಿಲ್ಲೆಗಳಲ್ಲಿ ಕೂಡ 26ರಿಂದ 50% ಪ್ರದೇಶಗಳಲ್ಲಿ ನವೆಂಬರ್ 5ರಿಂದ ನವೆಂಬರ್ 9ರವರೆಗೆ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳಾದವು. ಈ ಮಳೆಯು ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆಯಾಗುವ ಸಾಧ್ಯತೆ ಐತಿ. ನಾವು ಯಾವುದೇ ಜಿಲ್ಲೆ ಯಾವುದೇ ಒಂದು ಇದಕ್ಕೆ ನಾವು ಯಾವುದೇ ಅಲರ್ಟ್ ಕೊಟ್ಟಿರುವುದಿಲ್ಲ. ಇದರಿಂದ ಏನು ಭಾರಿ ಮಳೆ ಬರಲ್ಲ, ಸುಮ್ಮನೆ ತುಂತುರು ಮಳೆ, ಅಲ್ಲಲ್ಲಿ ತುಂತುರು ಮಳೆ ಬರ್ತೈತಿ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಬಂಗಾಳ ಉಪಸಾಗರದಲ್ಲಿ ವೆದರ್ ಸಿಸ್ಟಮ್ಸ್ ಫಾರ್ಮ್ ಆಗಿ ಇವು ಪಶ್ಚಿಮ ದಿಕ್ಕಿನ ಕಡೆ ಚಲಿಸ್ತಿರ್ತಾವೆ. ಇವಕ್ಕೆ ನಾವು ಪೂರ್ವದ ಅಲೆಗಳಂತ ಕರಿತೀವಿ. ಓಕೆ, ಹಾಗಿದ್ರೆ ಈ ವರ್ಷದ ಮಳೆ ಪ್ರಮಾಣ ಕಂಪ್ಲೀಟ್ ಆಗಿ ಮುಕ್ತಾಯ ಆಗುತ್ತಾ ಅಥವಾ ಹೇಗೆ ಸರ್? ಎಲ್ಲಿವರೆಗೆ ಮಳೆನ ನಿರೀಕ್ಷೆ ಮಾಡ್ಬೋದು? ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ನವೆಂಬರ್ ತನಕ ಮಳೆ ಇರ್ಬೋದು, ಆದರೆ ಮುಂದೆ ಡಿಸೆಂಬರ್ನಲ್ಲಿ ಪೂರಾ ಮಳೆ ಕಡಿಮೆ ಆಗುತ್ತೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವೊಮ್ಮೆ ಡಿಸೆಂಬರ್ 15ರ ತನಕ ಕೆಲವೊಮ್ಮೆ ಹೋಗ್ಬೋದು. ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಕೂಡ ನವೆಂಬರ್ ತನಕ ಮಳೆ ಇರೋ ಸಾಧ್ಯತೆಗಳು ಅದಾವೆ. ಆದ್ರೆ ಈ ಒಂದು ಈಗ ಬರೋ ಮಳೆ ಪ್ರಮಾಣ ಕಡಿಮೆ ಇರ್ತೈತಿ. ಮತ್ತು ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯಾದ್ಯಂತ ಮೋಡ ಬರುವ ಸಾಧ್ಯತೆ ಇರುವುದರಿಂದ ಹಗಲಿ ಹೊತ್ತಿನಲ್ಲಿ ಗರಿಷ್ಠ ಉಷ್ಣಾಂಶ ಕಡಿಮೆ ಆಗುವ ಸಾಧ್ಯತೆ ಐತಿ. ರಾತ್ರಿ ಹೊತ್ತಿನಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 17ರಿಂದ 19 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ಇನ್ನು ಬೆಂಗಳೂರಿನಲ್ಲಿ ಹೇಗಿರುತ್ತೆ ಸರ್ ವೆದರ್, ಮಳೆ ಅಥವಾ ಉಷ್ಣಾಂಶ, ಒಣಹವೆ, ಇದ್ರ ಬಗ್ಗೆ ಹೇಳೋದಾದ್ರೆ? ಬೆಂಗಳೂರಿನಲ್ಲಿ ಮುಂದಿನ ಒಂದು ವಾರದವರೆಗೆ ಇಲ್ಲೇ ಮೋಡವಾದ ವಾತಾವರಣ ಇರ್ಬೋದು ಮತ್ತು ಕೆಲವು ಕಡೆ ತುಂತುರು ಹನಿ ಬೀಳ್ಬೋದು. ಅಷ್ಟೇನು ಭಾರಿ ಮಳೆ ಬರಲ್ಲ, ಹಗುರವಾಗಿ ಕೆಲವೊಂದು ಕಡೆ ಮಳೆ ಆಗ್ಬೋದು. ಮತ್ತು ಹಗಲಿ ಹೊತ್ತಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 28ರಿಂದ 30 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ಕನಿಷ್ಠ ಉಷ್ಣಾಂಶ ಒಂದು 18ರಿಂದ 20 ಡಿಗ್ರಿ ಸೆಂಟಿಗ್ರೇಡ್ ಇರ್ಬೋದು. ಇನ್ನು ರಾಜ್ಯದ ರೈತರಿಗೆ ಮತ್ತೆ ಕಡಲ ಅಂಚಿನ ಪ್ರದೇಶದ ಮತ್ತೆ ಮೀನುಗಾರರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ಸರ್? ಅಂದ್ರೆ ಏನಾದ್ರು ಮಳೆ ಪ್ರಮಾಣ ಕಡಿಮೆ ಆಗಿದೆ ಅಥವಾ ಜಾಸ್ತಿ ಆಗಿದೆ, ಮುನ್ನೆಚ್ಚರಿಕೆ ಕ್ರಮ ಆ ರೀತಿ ಏನಾದ್ರು ಇದೆಯಾ? ಏನು ಯಾವುದೇ ಅಂತ ವೆದರ್ ಸಿಸ್ಟಮ್ಸ್ ಏನಿಲ್ಲ ಬಂಗಾಳ ಉಪಸಾಗರದಲ್ಲಿ. ಇದಿಷ್ಟು ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರ ಮಾತುಗಳಾಗಿತ್ತು. ಕ್ಯಾಮರಾ ಪರ್ಸನ್ ಕೀರ್ತನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.